ವೀಕ್ಷಕರೇ ನಮಸ್ಕಾರ. ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಈಗ ತುಂಬಾ ಕುತೂಹಲ ಮೂಡಿಸಿದೆ. ಬಿಜೆಪಿ ಕಾರ್ಯಕರ್ತರಲ್ಲಿ ಈ ಒಂದು ವಿಷಯ ತುಂಬಾ ಕುತೂಹಲ ಮೂಡಿಸಿದೆ. ಈಗಾಗಲೇ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಮತ್ತು ವಿಪಕ್ಷ ನಾಯಕರಾಗಿರ್ತಕ್ಕಂಥ R ಅಶೋಕ್ ಅವರು ಕೂಡ ಡೆಲ್ಲಿಯಲ್ಲಿದ್ದಾರೆ. ಈ ಇಬ್ಬರು ನಾಯಕರು ಡೆಲ್ಲಿಯಲ್ಲಿ ಇರುವುದರಿಂದ ರಾಜ್ಯ ಬಿಜೆಪಿಯಲ್ಲಿನ ಬೆಳವಣಿಗೆಗಳು ತುಂಬಾ ಕುತೂಹಲ ಮೂಡಿಸಿದೆ. ಅಷ್ಟೇ ಅಲ್ಲ, ವಿಪಕ್ಷ ನಾಯಕರಾಗಿರುವ R ಅಶೋಕ್ ಅವರು ಕೇಂದ್ರ ಮಂತ್ರಿ ಹಾಗೂ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರ ಜೊತೆ ಅವರ ನಿವಾಸದಲ್ಲಿ ಸಭೆ ನಡೆಸುವುದು ಕೂಡ ತುಂಬಾ ಕುತೂಹಲಕಾರಿ ಬೆಳವಣಿಗೆ ಆಗಿದೆ. ಬಹುತೇಕ ಹಾಲಿ ಅಧ್ಯಕ್ಷರನ್ನು ಮುಂದುವರಿಸಬಾರದು ಅಂತ ತಟಸ್ಥ ಬಣ ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ತಂತ್ರವನ್ನು ಈಗಾಗಲೇ ಆರಂಭಿಸಿದೆ. ಹಾಗಾದ್ರೆ ಮುಂದಿನ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ? ಹಾಲಿ ಅಧ್ಯಕ್ಷರಾಗಿರುವ BY ವಿಜೇಂದ್ರ ಅವರು ಮುಂದುವರಿತಾರಾ ಮತ್ತು ಮರು ಆಯ್ಕೆ ಆಗ್ತಾರಾ? ಹೈಕಮಾಂಡ್ ತೀರ್ಮಾನ ಏನಾಗಿರಬಹುದು? ಈ ವಾರದೊಳಗೆ ಬಿಜೆಪಿಯ ಅಧ್ಯಕ್ಷರ ಆಯ್ಕೆಯಾಗುತ್ತಾ? ವೀಕ್ಷಕರೇ, ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಬಹುತೇಕ ಈ ವಾರದೊಳಗೆ ಘೋಷಣೆಯಾಗುವ ಸಾಧ್ಯತೆ ಇದೆ. ಶನಿವಾರ ಬಹುತೇಕ ಘೋಷಣೆ ಆಗುವ ಸಾಧ್ಯತೆ ಇದೆ ಎಂಬ ಮಾತುಗಳು ಹರಿದಾಡತೊಡಗಿವೆ. ಹಾಗಾದ್ರೆ ರಾಜ್ಯ ಬಿಜೆಪಿ ಅಧ್ಯಕ್ಷರು ಯಾರಾಗ್ತಾರೆ? ಈ ರೇಸ್ನಲ್ಲಿ ಇರ್ತಕ್ಕಂಥ ಪ್ರಮುಖ ನಾಯಕರಾದ್ರು ಯಾರು? ವೀಕ್ಷಕರೇ, ಬಹುತೇಕ ಬಿಜೆಪಿ ಹೈಕಮಾಂಡ್ ನಾಯಕರು 2-3 ಹೆಸರುಗಳನ್ನು ತನ್ನ ಲಿಸ್ಟ್ ನಲ್ಲಿ ಇಟ್ಟಿದೆ. ಅದು ಯಾರ್ಯಾರ ಹೆಸರಪ್ಪ ಅಂದ್ರೆ, ಮೊದಲನೇದಾಗಿ BY ವಿಜೇಂದ್ರ, ಎರಡನೇದಾಗಿ ಬಸವರಾಜ ಬೊಮ್ಮಾಯಿ, ಅದೇ ರೀತಿ ಮೂರನೇ ಹೆಸರು ಏನಪ್ಪಾ ಅಂದ್ರೆ ಅದು ಕೇಂದ್ರ ಸಚಿವರಾಗಿರ್ತಕ್ಕಂಥ V ಸೋಮಣ್ಣ ಅವರು ಈ ಒಂದು ರೇಸ್ ನಲ್ಲಿ ಇದ್ದಾರೆ. ಈಗ ಒಬ್ಬೊಬ್ಬರ ಸಾಮರ್ಥ್ಯಗಳನ್ನು ಮತ್ತು ಹೈಕಮಾಂಡ್ ಮುಂದಿರುವ ಆಯ್ಕೆಗಳನ್ನು ನಾನು ಹೇಳ್ತೀನಿ ವೀಕ್ಷಕರೇ. ಮೊದಲನೇದಾಗಿ ಏನಪ್ಪಾ ಅಂದ್ರೆ, ಬಹುತೇಕ ಬಿಜೆಪಿ ಹೈಕಮಾಂಡ್ ನಾಯಕರು ಈಗ BY ವಿಜೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ಬಹುತೇಕ ತೀರ್ಮಾನ ಮಾಡಿದೆ. ಪಕ್ಷದ ಪ್ರಮುಖರ ಅಭಿಪ್ರಾಯಗಳನ್ನು ಪಡೆದು ಘೋಷಣೆ ಮಾಡುವುದಕ್ಕೆ ತೀರ್ಮಾನ ಮಾಡಿದೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಕಳೆದ 1.5 ವರ್ಷದಲ್ಲಿ ಅಂದ್ರೆ BY ವಿಜೇಂದ್ರ ಅವರು ಅಧ್ಯಕ್ಷರಾದ ಬಳಿಕ ಪಕ್ಷದ ವರ್ಚಸ್ಸು ಹೆಚ್ಚಿದೆ. ಅದೇ ರೀತಿ ಕಾರ್ಯಕರ್ತರಲ್ಲಿ ಉತ್ಸಾಹ ಬಂದಿದೆ. ಅದೇ ರೀತಿ ತಟಸ್ಥ ಬಣದಲ್ಲಿ ಒಂದಷ್ಟು ಅಸಮಾಧಾನ ಕೂಡ ಮನೆ ಮಾಡಿದೆ. ಯಾಕಂದ್ರೆ BY ವಿಜೇಂದ್ರ ಅವರು ತಮ್ಮನ್ನು ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ, ಕಡೆಗಣಿಸುತ್ತಿದ್ದಾರೆ ಎಂಬ ಅಭಿಪ್ರಾಯ ತಟಸ್ಥ ಬಣದ ನಾಯಕರಾಗಿರ್ತಕ್ಕಂಥ ಸಂಸದರಾಗಿರುವ ಸುಧಾಕರ್ ಅವರಾಗಿರ್ಬೋದು, ಅದೇ ರೀತಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಅದೇ ರೀತಿ ಇನ್ನಿತರ ಕೆಲ ನಾಯಕರು ಹಾಗೆ R ಅಶೋಕ್ ಅವರು ಕೂಡ ಆಗಿರ್ಬೋದು. ಈ ಒಂದು ನಾಯಕರ ಪ್ರಕಾರ ಹಾಲಿ ಅಧ್ಯಕ್ಷರಾಗಿರುವ BY ವಿಜೇಂದ್ರ ಅವರನ್ನು ಬದಲಿಸಬೇಕು ಅಂತ ಒಂದು ಪ್ರಯತ್ನ ಮಾಡ್ತಿದೆ. ಆದ್ರೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಂಡಂತೆ ಕಾಣುತ್ತಿಲ್ಲ. ಹೀಗಾಗಿ ಹಾಲಿ ಅಧ್ಯಕ್ಷರನ್ನೇ ಮುಂದುವರಿಸುವುದಕ್ಕೆ ಹೈಕಮಾಂಡ್ ನಾಯಕರು ತೀರ್ಮಾನಿಸಿದ್ದಾರೆ ಅಂತ ಹೇಳಲಾಗ್ತದೆ. ಒಂದೇದೇನಪ್ಪ ಅಂದ್ರೆ, ವಿಜೇಂದ್ರ ಅವರಿಗೆ ಜಾತಿ ಬಲ ಇರತಕ್ಕಂಥದ್ದು, ಕರ್ನಾಟಕದ ಅತಿ ದೊಡ್ಡ ಸಮುದಾಯ ಆಗಿರ್ತಕ್ಕಂಥ ರೈತ ಸಮುದಾಯದ ಯಂಗ್ ಮಾಸ್ ಲೀಡರ್ ಆಗಿರುವುದರಿಂದ ಬಹುತೇಕ ಅಧ್ಯಕ್ಷ ಸ್ಥಾನದಲ್ಲಿ BY ವಿಜೇಂದ್ರ ಅವರು ಮುಂದುವರಿಯುವುದು ಖಚಿತವಾಗಿದೆ. ಯಾಕಂದ್ರೆ ಪಕ್ಷದ ವರ್ಚಸ್ಸು, ಸಂಘಟನಾ ಶಕ್ತಿ ಮತ್ತೊಂದಷ್ಟು ಎಲ್ಲರನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವಂತೆ ಈಗಾಗಲೇ ಹೈಕಮಾಂಡ್ ನಾಯಕರು ವಿಜೇಂದ್ರ ಅವರಿಗೆ ಸಲಹೆ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ಮುಂದುವರಿಯುವುದು ಪಕ್ಕ ಆಗಿದೆ. ವಿಜೇಂದ್ರ ಅವರನ್ನೇ ಮುಂದುವರಿಸುವ ಕಾರಣಕ್ಕಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕೂಡ ಈಗಾಗಲೇ ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಅದೇ ರೀತಿ ಹೈಕಮಾಂಡ್ ನಾಯಕರ ಮುಂದಿರ್ತಕ್ಕಂಥ ಮತ್ತೆರಡು ಹೆಸರು ಏನಪ್ಪಾ ಅಂದ್ರೆ, ವಿಜೇಂದ್ರ ಹೊರತುಪಡಿಸಿ ಮತ್ತೆರಡು ಹೆಸರು ಯಾವುದಪ್ಪ ಅಂದ್ರೆ ಅದು ಬಸವರಾಜ ಬೊಮ್ಮಾಯಿ. ಯಾಕಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಬಹುತೇಕ ಈ ಒಂದು ಸ್ಥಾನ ಬಸವರಾಜ ಬೊಮ್ಮಾಯಿ ಅವರಿಗೆ ಸಿಗುವುದು ಡೌಟ್ ಅಂತ ಹೇಳಲಾಗ್ತದೆ. ಮೊದಲನೇ ಕಾರಣ ಏನಪ್ಪಾ ಅಂದ್ರೆ, ಇತ್ತೀಚೆಗಷ್ಟೇ ಉಪಚುನಾವಣೆಯಲ್ಲಿ ಸಿಗ್ಗಾವಿಯಲ್ಲಿ ಬಿಜೆಪಿ ಸೋತಿದೆ. ಪುತ್ರರಾಗಿರ್ತಕ್ಕಂಥ ಭರತ್ ಬೊಮ್ಮಾಯಿ ಅವರು ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ರು. ಈ ಕ್ಯಾಂಡಿಡೇಟ್ ಉಪಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ದರಿಂದ ಬಹುತೇಕ ಇದು ಅವರ ವರ್ಚಸ್ಸಿಗೆ ಒಂದಷ್ಟು ಧಕ್ಕೆ ಉಂಟು ಮಾಡಿದೆ. ಅಷ್ಟೇ ಅಲ್ಲ, 2023 ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಬಸವರಾಜ ಬೊಮ್ಮಾಯಿ ಅವರೇ ನಾಯಕತ್ವವನ್ನು ವಹಿಸಿದ್ರು. ನಾಯಕತ್ವದಲ್ಲಿ ಬಿಜೆಪಿ 66 ಸ್ಥಾನಕ್ಕೆ ಇಳಿದಿದೆ. ಇದು ಕೂಡ ಹೈಕಮಾಂಡ್ ನಾಯಕರ ಗಮನದಲ್ಲಿದೆ. ಹೀಗಾಗಿ ಬಹುತೇಕ ಬಸವರಾಜ ಬೊಮ್ಮಾಯಿ ಅವರ ಹೈಕಮಾಂಡ್ ನಾಯಕರ ಮುಂದಿನ ಆಯ್ಕೆ ಅಲ್ಲ ಅಂತ ಹೇಳಲಾಗ್ತಿದೆ. ಅದೇ ರೀತಿ ಸೋಮಣ್ಣ ಅವರ ಹೆಸರು ಕೂಡ ಅಧ್ಯಕ್ಷರ ಆಯ್ಕೆಯ ರೇಸ್ನಲ್ಲಿದೆ. ಆದರೂ ಕೂಡ ಈ ಆಯ್ಕೆಯ ಹೆಸರನ್ನು ಕೂಡ ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳುವುದು ಕಷ್ಟ, ಡೌಟ್ ಅಂತ ಹೇಳಲಾಗ್ತದೆ. ಯಾಕಂದ್ರೆ V ಸೋಮಣ್ಣ ಅವರಿಗೆ ಸಂಘ ಪರಿವಾರದ ಹಿನ್ನೆಲೆ ಇಲ್ಲ ಎಂಬ
ಮಾತುಗಳು ಕೂಡ ಕೇಳಿ ಬಂದಿವೆ. ಅಷ್ಟೇ ಆಗಲೇ ಅವರು 70ರ ಗಡಿಯನ್ನು ದಾಟಿದ್ದಾರೆ ಮತ್ತು ಕೇಂದ್ರ ಸಚಿವರಾಗಿ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ವಿ ಸೋಮಣ್ಣ ಅವರಿಗೂ ಕೂಡ ಅಧ್ಯಕ್ಷ ಸ್ಥಾನ ಕಟ್ಟುವುದು ಡೌಟ್ ಅಂತ ಹೇಳಲಾಗ್ತದೆ. ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ, ವಿ ಸೋಮಣ್ಣ ಅವರು ದಕ್ಷಿಣ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದ ನಾಯಕರಾಗಿದ್ದಾರೆ. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕ ಲಿಂಗಾಯತರು ಯಡಿಯೂರಪ್ಪ ಅವರನ್ನು ಮತ್ತು ವಿಜಯೇಂದ್ರ ಅವರನ್ನು ಲಿಂಗಾಯತ ನಾಯಕ ಅಂತ ಒಪ್ಪಿಕೊಳ್ಳುತ್ತಾರೆ. ವಿಜಯೇಂದ್ರ ಅವರಿಗೆ ಉತ್ತರ ಕರ್ನಾಟಕದಲ್ಲಿ ಇದೆ, ದಕ್ಷಿಣ ಕರ್ನಾಟಕದಲ್ಲಿಯೂ ಕೂಡ ಲಿಂಗಾಯತರನ್ನು ಒಪ್ಪಿಕೊಳ್ಳುವ ಜನರಿದ್ದಾರೆ, ಸಮುದಾಯವಿದೆ. ಹೀಗಾಗಿ ಬಹುತೇಕ ವಿ ಸೋಮಣ್ಣ ಅವರನ್ನು ಕೇಂದ್ರ ಸಚಿವ ಸ್ಥಾನದಲ್ಲಿ ಮುಂದುವರಿಸಿ ವಿಜಯೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸುವ ತೀರ್ಮಾನ ಕೈಗೊಳ್ಳುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಇದೆಲ್ಲದರ ಮಧ್ಯೆ ಆರ್ ಅಶೋಕ್ ಅವರು ಚಿಕ್ಕಬಳ್ಳಾಪುರ ಸಂಸದರಾಗಿರ್ತಕ್ಕಂಥ ಸುಧಾಕರ್ ಅವರು ಎಚ್.ಡಿ. ಕುಮಾರಸ್ವಾಮಿ ನಿವಾಸದಲ್ಲಿ ಒಂದಷ್ಟು ಚರ್ಚೆ ನಡೆಸಿದ್ದಾರೆ. ಬಹುತೇಕ ಏನೇ ಚರ್ಚೆ ನಡೆಸಿದ್ರು ಕೂಡ ಅಧ್ಯಕ್ಷರ ಬದಲಾವಣೆ ಕಷ್ಟ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಒಕ್ಕಲಿಗ ಸಮುದಾಯದ ದೊಡ್ಡ ನಾಯಕರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಎನ್ಡಿಎ ಮೈತ್ರಿಕೂಟದಲ್ಲಿ ಇರುವುದರಿಂದ ಯಾವುದೇ ಕಾರಣಕ್ಕೂ ಸ್ಥಾನವನ್ನು ಲಿಂಗಾಯತರಿಗೆ ಹೊರತುಪಡಿಸಿ ಇನ್ನೊಬ್ಬರಿಗೆ ಕೊಡುವುದು ಡೌಟ್ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಈ ತಟಸ್ಥ ಬಣದ ನಾಯಕರು ಒತ್ತಡವನ್ನು ಹೇರುತ್ತಿದ್ರು ಕೂಡ ಹೈಕಮಾಂಡ್ ಬಹುತೇಕ ಈಗಾಗಲೇ ನಿರ್ಧಾರ ಮಾಡಿದೆ ಅಂತ ಹೇಳಲಾಗ್ತಿದೆ. ವೀಕ್ಷಕರೇ, ಹಾಗಾದ್ರೆ ನಿಮ್ಮ ಪ್ರಕಾರ ಬಿಜೆಪಿಯ ರಾಜ್ಯಾಧ್ಯಕ್ಷರು ಯಾರಾಗಬಹುದು? ಈ ಕುರಿತು ಕಾಮೆಂಟ್ ಮಾಡಿ ತಿಳಿಸಿ.